ಜಿ5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ತಗೋ ತಿಂಡಿ ತಗೋ, ಬೇಗ ತಿನ್ನು. ಅಲ್ಲ, ನಾವು ಹೇಗಿದ್ರು ಹೊರಗಡೆ ಹೋಗ್ತಿದೀವಲ್ಲ, ತಿಂಡಿ ಹಾಕ್ತಾರೆ ಗೊತ್ತಾ? ನಿನ್ನ ಇಲ್ಲಿಂದ ಆಚೆ ಕರ್ಕೊಂಡು ಹೋಗಕ್ ಬಂದಿಲ್ಲ ಜೇಂಡೆ. ಅಪ್ಪು ಯಾರು ಮಾಡಿದ್ರು ತಪ್ಪೆ. ಇದೆಲ್ಲ ಮಾಡಿರೋದು ನೀನೇ ಅಂತ ನನಗೆ ಗೊತ್ತಿದೆ. ಆದರೂ ಕೆಲವು ವಿಷಯಗಳಲ್ಲಿ ಕನ್ಫರ್ಮ್ ಆಗಿ ಗೊತ್ತಾಗೋವರೆಗೂ ನಾನು ನಿನ್ನ ಕಾಪಾಡ್ತೀನಿ. ಮುಂದೇನೂ ಕಾಪಾಡೋದು ನನ್ನ ಕರ್ತವ್ಯ. ಆದರೆ ನೀನೀಗ ಮನೆಯವ್ರ ದೃಷ್ಟಿಯಲ್ಲಿ ತಪ್ಪಿತಸ್ಥ. ನಾನು ನಿನ್ನ ಹಾಗೆ ಟ್ರೀಟ್ ಮಾಡಬೇಕಾಗತ್ತೆ. ಆರ್ಯ, ಯಾಕೋ ಹೀಗೆಲ್ಲ ಮಾತಾಡ್ತಿದ್ಯಾ? ನಾನು ಅದೆಲ್ಲ ಮಾಡಿದ್ದು ನಿನ್ಗೋಸ್ಕರ. ನೋಡು, ಪ್ರಪಂಚ ನನ್ನನ್ನು ತಪ್ಪಿತಸ್ಥನ ಹಾಗೆ ನೋಡ್ಲಿ, ಕೊಲೆಗಾರ ಅಂತ ಕರೀಲಿ, ನನಗೇನು ಆಗ್ಬೇಕಾಗ್ತದೆ. ಆದರೆ ನೀನು ದಯವಿಟ್ಟು ಬೇಡ, ನನಗೆ ಈ ಶಿಕ್ಷೆ ಕೊಡಬೇಡ ಆರ್ಯ, ನನಗೆ ಈ ಶಿಕ್ಷೆ ಕೊಡಬೇಡ. ಇಲ್ಲ, ಇದು ನೀನು ನನಗೆ ಕೊಡ್ತಿರೋ ಶಿಕ್ಷೆ. ನನ್ನಿಂದಾಗಿ ಅನು, ಅಮ್ಮ ಎಲ್ಲರೂ ಅನುಭವಿಸ್ತಿರೋ ಶಿಕ್ಷೆ. ಇಲ್ಲ ಆರ್ಯ, ಇದೆಲ್ಲ ಅವಳಿಂದ ಆಗಿದ್ದು. ಅನು, ಜೇಂಡೆ ನಿಲ್ಸು. ಆರ್ಯ, ಅವಳು ಬಂದ ಮೇಲೆ ನಿನ್ನ ಮಧ್ಯೆ ಮನಸ್ತಾಪಗಳು ಶುರುವಾಗಿದ್ದು. ಇಲ್ಲ, ಅನ್ನೋದೇನು ತಪ್ಪಿಲ್ಲ. ಈಗಲೂ ಅವಳು ನನ್ನ ಮತ್ತೆ ಅವಳ ಮಧ್ಯೆ ನಡೆದಿದ್ದನ್ನೆಲ್ಲ ನನಗೆ ಅರ್ಥ ಮಾಡಿಸೋದಕ್ಕೆ ಎಷ್ಟು ಒದ್ದಾಡ್ತಿದ್ದಾಳೆ ಗೊತ್ತಾ? ನಿನಗೆ ಅನ್ನೋದಕ್ಕ ಅರ್ಥ ಆಗತ್ತೆ, ನನ್ನ ಕಾಳಜಿ ಮಾತ್ರ ಅರ್ಥ ಆಗ್ತಿಲ್ಲ ಅಲ್ವಾ? ಸಾಕು, ನಿಲ್ಸು. ಬರೀ ಮಾತಲ್ಲೆಲ್ಲ ಸಂಬಂಧ ಇರೋದು. ನೀನಿಲ್ಲಿ ಒಂಟಿಯಾಗಿ ಶಿಕ್ಷೆ ಅನುಭವಿಸ್ತಿರ್ಬೇಕಾದ್ರೆ ನಾನಲ್ಲಿ ಸಂಸಾರದ ಸುಖದಲ್ಲಿ ಹೇಗಿರ್ಲಿ ಜೇಂಡೆ? ಇನ್ನ 108 ಕನಸುಗಳನ್ನ ಕಟ್ಕೊಂಡಿರೋ ಅನುಗೆ ಇದನ್ನೆಲ್ಲ ಹೇಗೆ ಹೇಳಲಿ? ನಿನ್ನನ್ನು ಇಲ್ಲಿ ಕೂಡ ಹಾಕಿದ್ದೀನಿ ಅಂತ ನಿನಗೆ ಬೇಜಾರು ಅಲ್ವಾ? ಆದರೆ ಶಿಕ್ಷೆ ಅನುಭವಿಸ್ತಾ ಇರೋದು ನೀನು ಮಾತ್ರ ಅಲ್ಲ, ನಾನು ಶಿಕ್ಷೆ ಅನುಭವಿಸ್ತಾ ಇದ್ದೀನಿ. ನೀನು ಈ ಕೋಣೆಯಲ್ಲಿ ಒಂಟಿಯಾಗಿದೆಯಾ, ಬಂದಿ ಆಗಿದೆಯಾ? ನಾನು ನನ್ನ ಜೀವನದಲ್ಲೇ ಬಂದಿ ಆಗೋಗಿದ್ದೀನಿ ಜೇಂಡೆ. ನಿನ್ನ ಹಾಗೆ ನಾನು ಪಂಜರದಲ್ಲಿದ್ದೀನಿ. ನಿನಗಿಲ್ಲಿಂದ ಯಾವಾಗ ಬಿಡುಗಡೆ ಸಿಗುತ್ತೋ ನನಗೂ ಆವಾಗಲೇ ಬಿಡುಗಡೆ ಸಿಗೋದು. ಈಗಲೇ ಇಲ್ಲಿಂದ ಕರ್ಕೊಂಡು ಹೋಗ್ಬಿಡು. ನೀನು ಇಲ್ಲಿಂದ ಹೊರಗೆ ಬಂದ್ರೆ ಮತ್ತೆ ನಮ್ಮ ಬದುಕಲ್ಲಿ ಬರ್ತೀಯ. ಅದು ಮನೆಯವ್ರಿಗೆ ಯಾರಿಗೂ ಇಷ್ಟ ಆಗಲ್ಲ. ಮಾಡಿರೋ ತಪ್ಪಿಗೆ ಜೈಲ್ಗೆ ಹೋದ್ರೂ ಆಶ್ಚರ್ಯ ಇಲ್ಲ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.